ಮಾದರಿ ಪ್ರಶ್ನೆ ಪತ್ರಿಕೆ 3ರ 2 ಅಂಕದ ಪ್ರಶ್ನೆಗಳು -1, 7, 4, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಎಂದರು. x1 y1 x2 y2 m1 ಅನುಪಾತ m2. P x, y = m1 x2 plus m2 x1 divided by m1 plus m2. In y ನಿರ್ದೇಶಾಂಕ m1 y2 plus m2 y1 divided by m1 plus m2. 2 4 3 ಗುಂಡ್ಲೆ -1 divided by 2 plus 3. 2 y2 -3 3 7 divided by 2 plus 3. 2 4 8 ಪ್ಲಸ್ ಇಂಟು ಮೈನಸ್ -3 1 3 ಡಿವೈಡೆಡ್ ಬೈ 5 ಪ್ಲಸ್ ಇಂಟು ಮೈನಸ್ 7 3 21/5. 5/5 15/5 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರ ಪ್ಲಸ್ ಬರ್ತೈತಿ. 5 1 5 1 5 1 5 3. ಚಿತ್ರದಲ್ಲಿ ಸೆಕ್ ಬಿ ಮತ್ತು ಕಾಟ್ ಎ ಬೆಲೆ ಕಂಡುಹಿಡಿಯಿರಿ ಅಂದಾರು. ಸೆಕ್ ಆಫ್ ಬಿ, ಸೆಕ್ ಬಿ ಅಂದರೆ ಏನಾಗಿರ್ತೈತಿ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು 13/5. ಕಾಟ್ ಆಫ್ ಎ, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು 12/5. 2x² ಪ್ಲಸ್ x - 6 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂದಾರು. ಏನಾಯ್ತು ಅಂದ್ರೆ x² ಸಂಖ್ಯಾ ಸಹಗುಣಕ ಮತ್ತು ಸ್ಥಿರಾಂಕ ಚಿಹ್ನೆಯೊಂದಿಗೆ ಪ್ಲಸ್ ಇಂಟು ಮೈನಸ್ 6 2 12. ಗುಣಿಸಿದ್ರೆ 12 ಆಗಬೇಕು, ಕೂಡಿಸಿರ ಅಥವಾ ಕಳೆದ್ರೆ 1 ಬರಬೇಕು. 4 3 12 ಪ್ಲಸ್ ಇರುವುದರಿಂದ ದೊಡ್ಡ ಸಂಖ್ಯೆಗೆ ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ 4 3 ಹೋದ್ರೆ ಪ್ಲಸ್ 1. ಮಧ್ಯ ಪದವನ್ನು ಪ್ಲಸ್ 4x ಮೈನಸ್ 3x ಅಂತ ಹೇಳಿ ಬಡಿತೀವಿ. ಗುಂಪು ಮಾಡಿ ಅಪವರ್ತನ ಕ್ರಿಯೆ. 2x ಸಾಮಾನ್ಯ ಐತಿ, -3 ಸಾಮಾನ್ಯ ಐತಿ. ಎರಡೂ ಕಡೆ x+2 ಸಾಮಾನ್ಯ ಐತಿ. 2x - 3 x + 2 = 0. 2x - 0 -2 2x = 3 3/2. ಸೊ x ಬೆಲೆ -2 ಮತ್ತು x = 3/2. ಅಥವಾ ಐತಿ, ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ವಿವೇಚಿಸಿ ಎಂದಾರು. ಚಿಹ್ನೆಯೊಂದಿಗೆ ABCಯನ್ನು ಬರ್ಕೊಳ್ಳೋಣ. ಶೋಧಕ b² - 4ac -6² 4 2 3 6 6 36 4 2 8 8 3 24. ಧನ ಸಂಖ್ಯೆ ಬತ್ತು 0ಕ್ಕಿಂತ ದೊಡ್ಡದೈತಿ. ಸೊ ಮೂಲಗಳು ಹೆಂಗದಾವು ಅಂತಂದ್ರೆ ವಾಸ್ತವ ಅದಾವು ಮತ್ತು ಭಿನ್ನ ಅಂದ್ರೆ ಬೇರೆ ಬೇರೆ ಅದಾವು.